ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹಾಡು ಮತ್ತು ಬೇವು ಬೆಲ್ಲದ ಸವಿಯೊಂದಿಗೆ ಹೊಸ ವರ್ಷವನ್ನು ಸ್ವಾಗತಿಸಲಾಗಿದೆ. ನಾಡಿನೆಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಲೆ ಏರಿಕೆ, ಮಧ್ಯಪ್ರಾಚ್ಯ ಯುದ್ಧ ಭೀತಿಯ ನಡುವೆಯೂ ಸಾಂಪ್ರದಾಯಿಕವಾಗಿ ಆಚರಣೆಯ ಕಳೆ ಕುಂದಿಲ್ಲ. ಭಾರತೀಯರಿಗೆ ಹೊಸ ವರ್ಷದ ಸಂಕೇತ ಮತ್ತು ಚೈತ್ರ ಮಾಸದ ಆರಂಭದ ದಿನವಾದ ಯುಗಾದಿ ಹಬ್ಬದ ಸಂಭ್ರಮ ಹಾಗೂ ಖರೀದಿ ಭರಾಟೆ ಜಿಲ್ಲಾದ್ಯಂತ ಜೋರಾಗಿತ್ತು. ಹೊಸ ವಸಂತಾಗಮನದೊಂದಿಗೆ ಹಿಂದಿನ ವರ್ಷದ ಕಹಿ ಅನುಭವಗಳನ್ನೆಲ್ಲ ಕಳೆದು ಸಿಹಿ ಕನಸುಗಳ ನಿರೀಕ್ಷೆಯಲ್ಲಿ ಯುಗಾದಿ ಆಚರಿಸಲಾಗಿದೆ. ಮನೆಯನ್ನು ಶುದ್ಧೀಕರಿಸಿ ದೇವರಿಗೆ ಪೂಜೆ ಸಲ್ಲಿಸಿ ಬೇವು ಬೆಲ್ಲವನ್ನು ಪ್ರಸಾದವಾಗಿ ಸ್ವೀಕರಿಸುವ ಮೂಲಕ ಮನೆಗಳಲ್ಲಿ ಹಬ್ಬಾಚರಿಸಲಾಯಿತು. ದೇವಾಲಯಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಮಡಿಕೇರಿಯ ಐತಿಹಾಸಿಕ ಶ್ರೀ ಓಂಕಾರೇಶ್ವರ ದೇವಾಲಯದಲ್ಲಿ ಬೆಳಗ್ಗಿನಿಂದ ಪೂಜಾ ಕಾರ್ಯಗಳು ನಡೆದವು. ಅಭಿಷೇಕ, ಅರ್ಚನೆ ಸೇರಿದಂತೆ ನಿತ್ಯ ಸೇವೆಗಳು ನಡೆದವು. ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿ ಎಂದು ಪ್ರಾರ್ಥಿಸಲಾಯಿತು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿದರು. ಇವತ್ತಿನ ದಿವಸ ಯುಗಾದಿಯ ಪರ್ವಕಾಲ. ಇವತ್ತು ಯುಗಾದಿಯ ಈ ಪರ್ವಕಾಲದಲ್ಲಿ ವಿಶೇಷವಾಗಿ ವರ್ಷದ ಪ್ರಥಮ ದಿವಸ ಅಂತ. ಇವತ್ತು ಯುಗ ಆದಿ ಅಂದರೆ ವರ್ಷದ ಪ್ರಥಮ ದಿವಸ ಅಂಥೇಳಿ. ಅಂದರೆ ಇವತ್ತಿನ ದಿವಸ ಪರಾಭವ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಪರಾಭವ ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ. ಹಾಗೆ ಈ ಯುಗಾದಿಯ ಪೂರ್ವಕಾಲದಲ್ಲಿ ನಮ್ಮ ದೇವಸ್ಥಾನದ ವತಿಯಿಂದ, ಆಡಳಿತ ಮಂಡಳದ ವತಿಯಿಂದ, ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಇವತ್ತು ನಿತ್ಯ ಸೇವೆಗಳು ಅಂದರೆ ಅಭಿಷೇಕ, ಮಹಾಪೂಜೆ, ಅರ್ಚನೆ, ಸರ್ವಸೇವೆ ಹೀಗೆ ವಿಶೇಷವಾಗಿ ನಾವು ವರ್ಷಂಪ್ರತಿಯಂತೆ ಈ ಸೇವೆಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಹಾಗೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಿಂದ ಇವತ್ತು ದೇವರ ದರ್ಶನವನ್ನು ಮಾಡ್ತಾ ಇದ್ದೇವೆ. ಹಾಗೆ ವಿಶೇಷವಾಗಿ ಭಕ್ತಾದಿಗಳಿಗೆ ನಾವು ಬೇವು ಬೆಲ್ಲವನ್ನು ನೀಡ್ತಾ ಇದ್ದೇವೆ. ವಿಶೇಷವಾಗಿ ಬೇವು ಬೆಲ್ಲ ಅನ್ನುವಂಥದ್ದು, ಬೇವು ಅನ್ನುವಂಥದ್ದು ಕಹಿ, ಬೆಲ್ಲ ಅನ್ನುವಂಥದ್ದು ಸಿಹಿ. ಅಂದರೆ ಜೀವನದಲ್ಲಿ ಜನರಿಗೆ ಕಷ್ಟ ಸುಖಗಳು ಸಮನಾಗಿ ಬರಬೇಕು ಅಂಥೇಳಿ ನಾವು ವಿಶೇಷವಾಗಿ ಆ ಬೇವು ಬೆಲ್ಲವನ್ನು ನಾವು ಭಕ್ತಾದಿಗಳಿಗೆ ಹಂಚ್ತಾ ಇದ್ದೇವೆ. ಭಕ್ತಾದಿಗಳಿಗೆ ಆ ಕಷ್ಟ ಮತ್ತು ಸುಖ ಸಮನಾಗಿ ಬಂದು ಅವರ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಆ ಭಗವಂತ ಅನುಗ್ರಹಿಸಲಿ ಅಂತೇಳಿ ಆ ದೇವರಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಯುಗಾದಿ ಹಬ್ಬವು ಹೊಸ ವರ್ಷದ ಮೊದಲ ಹಬ್ಬ ಹಾಗೂ ಚೈತ್ರ ಮಾಸದ ಮೊದಲ ದಿನವಾಗಿದೆ. ಯುಗಾದಿ ಎಂಬುದು ಸಂಸ್ಕೃತ ಪದವಾಗಿದ್ದು ಹೊಸ ಯುಗದ ಆರಂಭ ಎಂಬರ್ಥ ನೀಡುತ್ತದೆ. ಯುಗಾದಿಯಂದು ನಾವು ಮಾಡುವ ಕೆಲಸಗಳು ನಮಗೆ ಯಶಸ್ಸು, ಸಂತೋಷ ಮತ್ತು ಸಮೃದ್ಧಿ ತಂದುಕೊಡುತ್ತದೆ ಎನ್ನುವ ನಂಬಿಕೆ ಇದೆ. ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವು ವರ್ಷದ ಮೊದಲನೇ ಹಬ್ಬವಾಗಿದ್ದು ಸೃಷ್ಟಿಕರ್ತನಾದ ಬ್ರಹ್ಮದೇವನು ಯುಗಾದಿ ಹಬ್ಬದ ದಿನದಂದು ಬ್ರಹ್ಮಾಂಡವನ್ನು ಅಥವಾ ವಿಶ್ವವನ್ನು ಸೃಷ್ಟಿಸಿದನು ಎಂಬುದು ಜನಪ್ರಿಯ ನಂಬಿಕೆಯಾಗಿದೆ. ಹಾಗಾಗಿ ಯುಗಾದಿ ಹಬ್ಬ ಹೊಸ ಗ್ರಹದ ಮತ್ತು ವಿಶ್ವ ವ್ಯವಸ್ಥೆಯ ಆರಂಭವೆಂದು ಪರಿಗಣಿಸಲಾಗಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.